Hello everyone, myself Girish with SOLIDWORKS tutorials. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಸಾಲಿಡ್ವರ್ಕ್ಸ್ ಪ್ಯಾಟರ್ನ್ಸ್ ನ ಕವರ್ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್: ಲೀನಿಯರ್, ಸರ್ಕ್ಯುಲರ್, sketch driven, curve driven, variable and mirror, and even table driven patterns. Okay, let's get started with this. ಸೊ ಫೀಚರ್ಸ್ ಅಲ್ಲಿ ನಿಮಗೆ ಪ್ಯಾಟರ್ನ್ಸ್, ಲೀನಿಯರ್ ಪ್ಯಾಟರ್ನ್ಸ್ ಡ್ರಾಪ್ ಡೌನ್ ಸಿಗುತ್ತೆ. ಇಲ್ಲಿ ಲೀನಿಯರ್ ಪ್ಯಾಟರ್ನ್, ಸರ್ಕ್ಯುಲರ್ ಪ್ಯಾಟರ್ನ್, ಮಿರರ್, ಕರ್ವ್ ಡ್ರಿವನ್ ಪ್ಯಾಟರ್ನ್, ಸ್ಕೆಚ್ ಡ್ರಿವನ್ ಪ್ಯಾಟರ್ನ್, ಟೇಬಲ್ ಡ್ರಿವನ್ ಪ್ಯಾಟರ್ನ್, ಮತ್ತು ಇದು ಫಿಲ್ ಪ್ಯಾಟರ್ನ್ ಮತ್ತು ವೇರಿಯಬಲ್ ಪ್ಯಾಟರ್ನ್ಸ್ ಅದ ಇದೆ. ಸೊ ಒಂದೊಂದಾಗಿ ನೋಡೋಣ. ಮೊದಲು ಲೀನಿಯರ್ ಪ್ಯಾಟರ್ನ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂದರೆ, ಫಸ್ಟ್ ನಿಮಗೆ ಡಿರೆಕ್ಷನ್ ಕೇಳುತ್ತೆ, ಯಾವ ಡೈರೆಕ್ಷನಲ್ಲಿ ನೀವು ಪ್ಯಾಟರ್ನ್ ಮಾಡಬೇಕು. ನೀವು ಅಡ್ಜಸ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಡೈರೆಕ್ಷನ್ ತೋರಿಸುತ್ತಿಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ರಿವರ್ಸ್ ಮತ್ತು ಫ್ರಂಟ್ ಕೂಡ ಮಾಡ್ಬೋದು. ಓಕೆನಾ? ಅದಾದ ತಕ್ಷಣ ನೆಕ್ಸ್ಟ್ ಇರೋದು ಫೀಚರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫೀಚರ್ಸ್ ಅಂತ ಪ್ಲೇಸಸಲ್ಲಿ ಹೋಗಿ ನನಗೆ ಈ ಫೀಚರ್ ಬೇಕು. ಓಕೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸರಿನಾ? ಈಗ ಫೀಚರ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೈಮೆನ್ಷನ್ ಕೇಳುತ್ತೆ ನಿಮಗೆ. ಓಕೆ, ಸೊ ನಿಮಗೆ ಸ್ಪೇಸಿಂಗ್ ಎಷ್ಟು ಬೇಕು? ನಾನು 15 ತೊಗೊತೀನಿ. ಓಕೆ, ಸೊ ಎಷ್ಟು ಇನ್ಸ್ಟೆನ್ಸಸ್ ಬೇಕು ನೀವು ಹಾಕ್ಕೋಬೋದು, ಎಷ್ಟು ಬೇಕು ಅಷ್ಟು. ಲೆಟ್ಸೆ ನನಗೆ ಒಂದು 20, 5, 30 ಟ್ರೈ ಮಾಡ್ತೀನಿ. ಓಕೆ, 13 ಜಾಸ್ತಿ ಆಗುತ್ತೆ, ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ, 29 ತೊಗೊತೀನಿ. ಓಕೆನಾ? ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, 18 ತೊಗೊತೀನಿ. ಆಗುತ್ತೆ 16, 28. ಓಕೆ, ಕರೆಕ್ಟಾ? ಇದೊಂದು ಮೆಥಡ್. ಇಲ್ಲಾಂದರೆ ಅಪ್ ಟು ರೆಫರೆನ್ಸಸ್ ಯೂಸ್ ಮಾಡ್ಕೊಂಡು ಡೈಮೆನ್ಷನ್ ಕೂಡ ಕೊಡ್ಬೋದು ನೀವು. ಅದನ್ನು ಆಮೇಲೆ ಹೇಳ್ಕೊಡ್ತೀನಿ. ಸೆಕೆಂಡ್ ಒನ್ನು ಡೈರೆಕ್ಷನ್ ಟು. ಈಗ ಒಂದು ಸೈಡ್ ಪ್ಯಾಟರ್ನ್ ಮಾತ್ರ ಆಗುತ್ತೆ. ಈಗ ಪ್ರಿವ್ಯೂ ಕಾಣಿಸ್ತಿದೆ, ಇದಷ್ಟೇ ಆಗುತ್ತೆ. ಈಗ ಈ ಏಟ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಷನ್ ನೀವು ರಿವರ್ಸ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟೆನ್ಸಸ್ ಕೇಳುತ್ತೆ. ನಾನು ಫಾರ್ ಎಕ್ಸಾಂಪಲ್ ಒಂದು 10 ಹಾಕ್ಕೊತೀನಿ. ಇನ್ನೂ ಒಂದು. ಓಕೆ, 100 ಸಾಕು. ಸರಿನಾ? ಸೊ ಈ ರೀತಿ ಲೀನಿಯರ್ ಪ್ಯಾಟರ್ನ್ ರೀತಿ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಸ್ವಲ್ಪ ಪ್ಯಾಟರ್ನ್ಸ್ ಬೇಡಪ್ಪ, ಆಗ ಇಲ್ಲಿ ಇನ್ಸ್ಟೆನ್ಸಸ್ ಟು ಸ್ಕಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ಈ ಪರ್ಪಲ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದು ಬೇಡ, ಇದು ಬೇಡ, ಇದು ಬೇಡ, ಮತ್ತು ಇದು ಬೇಡ. ಹಂಗೆ ಆಮೇಲೆ ಎಲ್ಲ ಓಕೆ ಆದ ತಕ್ಷಣ ಸಿಂಪ್ಲಿ ಗ್ರೀನ್ ಚೆಕ್ ಕೊಡಿದ್ರೆ ಆ ಪ್ಯಾಟರ್ನ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಇದು ಲೀನಿಯರ್ ಪ್ಯಾಟರ್ನ್. ಸೊ ಎಷ್ಟು ಪ್ಯಾಟರ್ನ್ಸ್ ಜಾಸ್ತಿ ಇರುತ್ತೋ ಅಷ್ಟು ನಿಮ್ಮದು ಮಾಡೆಲ್ ಕಾಂಪ್ಲೆಕ್ಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಸೈಜ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ. ಪ್ಯಾಟರ್ನ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿಮ್ಮದು ಸಿಸ್ಟಮ್ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಎಷ್ಟು ಪ್ಯಾಟರ್ನ್ಸ್ ಜಾಸ್ತಿ ಇರುತ್ತೋ ಅಷ್ಟು ಸಿಸ್ಟಮ್ ಸ್ಲೋ ಆಗುತ್ತೆ. ಯಾಕಂದರೆ ಅದು ಆ ಪ್ಯಾಟರ್ನ್ಸ್ ಎಲ್ಲ ಲೋಡ್ ಮಾಡಬೇಕಲ್ಲ, ಹಾಕಿರೋ ಪ್ಯಾಟರ್ನ್ಸ್ ಎಲ್ಲ. ಸೊ ಅದು ಸಾಲಿಡ್ವರ್ಕ್ಸಲ್ಲಿ ಅದು ಹಂಗೆ ಆಗುತ್ತೆ. ಸೊ ಹಂಗೇನಾದರೂ ಇದ್ದರೆ, ನಿಮಗೆ ಪರ್ಫಾರ್ಮೆನ್ಸ್ ಇಶ್ಯೂಸ್ ಆಗ್ತಾ ಇದ್ದರೆ, ನೀವು ಈ ಮಾಡೆಲ್ನ ಸ್ಟೆಪ್ ಫೈಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸರಿನಾ? ಅರ್ಥ ಆಯ್ತಾ? ಈ ರೀತಿ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಈ ಪ್ಯಾಟರ್ನ್ ಬೇಡಪ್ಪ ನನಗೆ, ಲೀನಿಯರ್ ಪ್ಯಾಟರ್ನ್ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ಕರ್ವ್ ಡ್ರಿವನ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಮೊದಲು ಒಂದು ಸ್ಕೆಚ್ ಕ್ರಿಯೇಟ್ ಮಾಡ್ತೀನಿ ಇದ್ರ ಮೇಲೆ. ಸೊ ಲೆಟ್ಸ್ ಸೇ ಇನ್ಸ್ಟೆಡ್ ಆಫ್ ಸ್ಕೆಚ್ ಹಾಕೋ ಬದಲು ನಾನು ಪಾಯಿಂಟ್ ಹಾಕ್ತೀನಿ. ಸ್ಕೆಚ್ ಡ್ರಿವನ್ ಪ್ಯಾಟರ್ನ್ಸ್ಗೆ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಮತ್ತು ಇಲ್ಲೊಂದು ಪಾಯಿಂಟ್ ಹಾಕಿದ್ದೀನಿ. ಓಕೆನಾ? ಸ್ಕೆಚ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಡಿಮೆನ್ಷನ್ ಕೊಡ್ಬೋದು. ಓಕೆ, ಸ್ಮಾರ್ಟ್ ಡಿಮೆನ್ಷನ್ ಯೂಸ್ ಮಾಡ್ಕೊಂಡು ಇಲ್ಲಿ ಅಂತ. ಸೊ ಸ್ಕೆಚ್ ಕ್ರಿಯೇಟ್ ಆದ ತಕ್ಷಣ ನನಗೆ ಈ ಎಲ್ಲೆಲ್ಲಿ ಪಾಯಿಂಟ್ ಕ್ರಿಯೇಟ್ ಮಾಡಿದ್ದೀನೋ ಅಲ್ಲಿ ಮಾತ್ರ ನಂಗೆ ಪ್ಯಾಟರ್ನ್ಸ್ ಬೇಕೀಗ. ಅದಕ್ಕೆ ಲೀನಿಯರ್ ಪ್ಯಾಟರ್ನ್ ಡ್ರಾಪ್ ಡೌನಲ್ಲಿ ಸ್ಕೆಚ್ ಡ್ರಿವನ್ ಪ್ಯಾಟರ್ನ್ ಅಂತ ಒಂದಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೀಚರ್ ಯಾವ್ದು ಬೇಕೋ ಅದು. ಸೊ ನನಗೆ ಇದು ಬೇಕಾಗಿರೋದು ಕಾಣಿಸ್ತಾ? ಸೊ ಎಲ್ಲಿ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಮಾತ್ರ ಅದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ ಎಷ್ಟು ಬೇಗ ಪ್ಯಾಟರ್ನ್ ಆಯ್ತಲ್ಲ, ಯಾಕಂದರೆ ಬರೀ 4 ಕ್ವಾಂಟಿಟಿ ಇರೋದು. ಆಗಲೇ ಪೂರ್ತಿ ಎಲ್ಲ ತುಂಬಿತ್ತು. ಅದು ಎಲ್ಲ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಲೋಡ್ ಮಾಡೋದಕ್ಕೆ ಸಿಸ್ಟಮ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಪರ್ಫಾರ್ಮೆನ್ಸ್ ತಗೊಳುತ್ತೆ. ಸೊ ಇದು ಸ್ಕೆಚ್ ಡ್ರಿವನ್ ಪ್ಯಾಟರ್ನ್. ಅರ್ಥ ಆಯ್ತಾ? ನೆಕ್ಸ್ಟು ಇರೋದು ಕರ್ವ್ ಡ್ರಿವನ್ ಪ್ಯಾಟರ್ನ್. ಸೊ ಇದೇ ಸ್ಕೆಚ್ನ ಎಡಿಟ್ ಮಾಡ್ಕೊಂಡು
ಇನ್ಸ್ಟೆಡ್ ಆಫ್ ಈ ಪಾಯಿಂಟ್ ಬದಲಾಗಿ ನಾನು ಒಂದು ಕರ್ವ್ ಹಾಕ್ತೀನಿ. ಈ ಕರ್ವು ಸೆಂಟ್ರಿಂದ ತೊಗೊತೀನಿ ಸುಮ್ಮನೆ ರೆಫರೆನ್ಸ್ಗೆ, ಓಕೆನಾ. ಇಲ್ಲಾಂದರೆ ಇಲ್ಲಿಂದ ತೊಗೊತೀನಿ. ಇದೊಂದು ಕರ್ವ್ ನಂದು. ಅಲಾಂಗ್ ವಿತ್ ಈ ಕರ್ವೇ ನನ್ನ ಪ್ಯಾಟರ್ನ್ ಆಗಬೇಕು. ಅದಕ್ಕೆ ಕರ್ವ್ ರೆಡಿ ಆಗಿದೆ. ಇಲ್ಲಿ ಹೋಗಿ ಕರ್ವ್ ಡ್ರಿವನ್ ಪ್ಯಾಟರ್ನ್ ತಗೊಳ್ಳಿ. ಓಕೆ, ಕರ್ವ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೀಚರ್ಸ್ನ ಡಿಫೈನ್ ಮಾಡಿ, ಓಕೆನಾ. ಸೊ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಸೊ ಇದು 12 ಇದೆ. ಸೊ ಡೈಮೆನ್ಷನ್ 10 ಇದೆ. ಸೊ ಡೈಮೆನ್ಷನ್ ಬೇಡಪ್ಪ ನನಗೆ, ಇದೇ 10 ಈ ಕರ್ವ್ ಮೇಲೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇಲ್ಲಿ ಈಕ್ವಲ್ ಸ್ಪೇಸಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಹಾಕಿದರೆ ಆಟೋಮೆಟಿಕ್ ಆಗಿ ಅದು 12 ಇನ್ಸ್ಟೆನ್ಸಸ್ನ ಕರ್ವ್ ಮೇಲೆ ಆಟೋಮೆಟಿಕ್ ಆಗಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಸ್ಪೇಸ್ ಮಾಡುತ್ತೆ, ಓಕೆನಾ. ಸೊ ಇದಕ್ಕೆ ಕರ್ವ್ ಡ್ರಿವನ್ ಪ್ಯಾಟರ್ನ್ ಅಂತಾರೆ, ಸರಿನಾ. ಸೊ ಕರ್ವ್ ಡ್ರಿವನ್ ಪ್ಯಾಟರ್ನ್ ಮುಗೀತು. ನೆಕ್ಸ್ಟು ಮಿರರ್ ಹೇಳ್ಕೊಡ್ತೀನಿ. ಮಿರರ್ಗೆ ಒಂದು ಟೂಲ್ ತಗೊತೀನಿ, ಓಕೆನಾ. ಇದೊಂದು ಮಾಡೆಲ್ಲು, ಈ ಮಾಡೆಲ್ ನಾನು ಮಿರರ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಮಿರರ್ ಅಂತ ಆಪ್ಷನ್ ಇಲ್ಲಿದೆ, ಇಲ್ಲಾಂದರೆ ಈ ಡ್ರಾಪ್ಡೌನಲ್ಲೂ ಮಿರರ್ ಇದೆ. ಓಕೆ, ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಫೀಚರ್ಸ್ ಟು ಮಿರರ್ ಅಂತ ಕೇಳುತ್ತೆ, ಬಾಡೀಸ್ ಟು ಮಿರರ್ ಅಂತ ಕೇಳುತ್ತೆ, ಫೇಸಸ್ ಟು ಮಿರರ್ ಅಂತ ಕೇಳುತ್ತೆ. ನನಗೆ ಸದ್ಯ ಎಲ್ಲ ಫೀಚರ್ಸ್ ಬೇಕಪ್ಪ, ಅದಕ್ಕೆ ಡೈರೆಕ್ಟಾಗಿ ಬಾಡಿನ ಸೆಲೆಕ್ಟ್ ಮಾಡ್ಕೊತೀನಿ. ಫೇಸ್ ರೆಫರೆನ್ಸ್ಗೆ ಈ ಫೇಸ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. ಗ್ರೀನ್ ಶಾಟ್ ಹೊಡಿತೀನಿ, ಎಲ್ಲನೂ ಮಿರರ್ ಆಯಿತು. ಬಟ್ ನನಗೆ ಎಲ್ಲನೂ ಬೇಡ, ಸ್ವಲ್ಪ ಮಾತ್ರ ಬೇಕಿರೋದು. ಈ ಮೂರು ಹೋಲ್ ಫೀಚರ್ಸ್ ಬೇಡ, ಉಳ್ಕಿದ್ದೆಲ್ಲ ಬೇಕು. ಅದಕ್ಕೆ ಮಿರರ್ ಅಂತ ಹೋಗಿ ಈಗ ಇಲ್ಲಿ ಫೀಚರ್ಸ್ ಟು ಮಿರರ್ ಅಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ರೆಕ್ಟಾಂಗಲ್ ಹಾಕಿದ್ದು ನಿಮಗೆ. ಓಕೆ, ಇದು ಶೀಟ್ ಮೆಟಲ್ ಕಂಪೋನೆಂಟು, ಇದರಲ್ಲಿ ಮಿರರ್ ಆಪ್ಷನ್ ಬರಲ್ಲ ಅನ್ಸುತ್ತೆ ಫೀಚರ್ಸ್ಗೆ. ಲೆಟ್ಸ್ ನೆಕ್ಸ್ಟ್ ಸರ್ಕ್ಯುಲರ್ ಪ್ಯಾಟರ್ನ್ ತೋರಿಸ್ತೀನಿ, ಓಕೆನಾ. ಇದು ಮಾಡೆಲ್, ಈ ಹೋಲ್ನ ನಾನು ಈ ಫೇಸ್ ಮೇಲೆ ಸರ್ಕ್ಯುಲರ್ ಪ್ಯಾಟರ್ನ್ ಮಾಡಬೇಕು. ಅದಕ್ಕೆ ನಿಮಗೆ ಡ್ರಾಪ್ ಡೌನಲ್ಲಿ ಹೋಗಿ ಸರ್ಕ್ಯುಲರ್ ಪ್ಯಾಟರ್ನ್ ಸಿಗುತ್ತೆ. ಸೊ ಇಲ್ಲಿ ರೆಫರೆನ್ಸ್ಗೆ ಸರ್ಕ್ಯುಲರ್ ಫೇಸಸ್ ಮತ್ತು ಆಕ್ಸಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆಕ್ಸಸ್ ಬೇಕಾದರೆ ಡೈರೆಕ್ಟಾಗಿ ಎಕ್ಸಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಅದು ಸೆಲೆಕ್ಟ್ ಆಗುತ್ತೆ. ಒಂದು ವೇಳೆ ಸರ್ಕ್ಯುಲರ್ ಫೇಸೇ ಇದ್ದರೆ ನೀವು ಸರ್ಕ್ಯುಲರ್ ಫೇಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಸೆಂಟ್ರಲ್ ಆಕ್ಸಸ್ನ ರೆಫರೆನ್ಸಾಗಿ ತಗೊಳುತ್ತೆ. ನೆಕ್ಸ್ಟ್ ಫೀಚರ್ ಇದು ಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ಸ್ಟೆನ್ಸಸ್ ಎಷ್ಟು ಬೇಕು ಇಲ್ಲಿ ಹಾಕೋಬೋದು, 4, 5, 6, 7, 8 ಹೆಂಗೆ ಬೇಕು ಹಂಗೆ, ಓಕೆನಾ. ರಿವ್ಯೂ ನೋಡಿ, ಈಕ್ವಲ್ ಸ್ಪೇಸಿಂಗ್ ಆ್ಯಕ್ಟಿವ್ ಇದೆ. ಇನ್ಸ್ಟೆನ್ಸಸ್ ಸ್ಪೇಸ್ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿಗ್ರೀಸ್ನ ನೀವು ಮ್ಯಾನ್ಯಲಾಗಿ ಹಾಕೋಬೋದು, ಓಕೆನಾ. 15 ಇದೆ, ಈ ರೀತಿ ಜಾಸ್ತಿನೇ ಮಾಡ್ಕೋಬೋದು. ಇಲ್ಲಾಂದರೆ ಈಕ್ವಲ್ ಸ್ಪೇಸಿಂಗ್ ಹಾಕಿದರೆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ, ಈಕ್ವಲ್ ಡಿಸ್ಟೆನ್ಸ್ ಕೊಡುತ್ತಿಲ್ಲ, ಸರಿನಾ. ಅರ್ಥ ಆಯ್ತಾ. ನೆಕ್ಸ್ಟು ಸರ್ಕ್ಯುಲರ್ ಪ್ಯಾಟರ್ನ್ ಮುಗೀತು, ಮಿರರ್ ಮುಗೀತು, ಕರ್ವ್ ಡ್ರಿವನ್ ಮುಗೀತು, ಸ್ಕೆಚ್ ಡ್ರಿವನ್ ಮುಗೀತು. ಇನ್ನು ಫಿಲ್ ಪ್ಯಾಟರ್ನ್ ಒಂದಿದೆ, ಓಕೆನಾ. ಇದಕ್ಕೆ ರೆಫರೆನ್ಸ್ಗೆ ನಾನು ಈ ಬೌಂಡ್ರಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದರಲ್ಲೆಲ್ಲ ತುಂಬ್ಕೋಬೇಕು. ಫೀಚರ್ಗೆ ಈ ಫೀಚರ್ನ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಈ ರೀತಿ ಫಿಲ್ ಆಗುತ್ತೆ ಕಂಪ್ಲೀಟ್ ಆಗಿ. ಆಪ್ಷನ್ಸ್ ಇದೆ, ಈ ರೀತಿ ನೀವು ಇನ್ಸ್ಟೆನ್ಸಸ್ನ ಕಡಿಮೆ ಮಾಡ್ಕೋಬೋದು, ಡಿಮೆನ್ಷನ್ನು ಕಡಿಮೆ ಮಾಡ್ಬೋದು. ಇಲ್ಲಿ 10 ತಗೊಂಡು 10 ತಗೊಂಡ್ರೆ ಈ ರೀತಿ ಫಿಲ್ ಆಗುತ್ತೆ, ಓಕೆನಾ. ಇಲ್ಲಿಂದ ತಗೊಳುತ್ತೆ ಸೆಂಟರ್ ರೆಫರೆನ್ಸ್, ಇದು ಈ ರೀತಿ ಈಕ್ವಲ್ ಆಗಿ ಫಿಲ್ ಆಗುತ್ತೆ. ಸೊ ಲೆಟ್ಸ್ ಇದನ್ನ ತಗೊಂಡ್ರೆ ಈ ರೀತಿ ಫಿಲ್ ಆಗುತ್ತೆ. ಡಿಮೆನ್ಷನ್ ನೀವು ಜಾಸ್ತಿ ಕೊಟ್ಕೋಬೋದು, 15. ಈ ರೀತಿ ನಿಮಗೆ ಶೇಪ್ಸ್ ಎಲ್ಲಿ ಕಾಣಿಸುತ್ತೆ ಅಂದರೆ CPU ನೋಡಿದ್ದೀರಾ, ಇಲ್ಲಾಂದರೆ ಏರ್ ಕಂಡೀಷ್ನರ್ ನೋಡಿದ್ದೀರಾ, AC ಎಲ್ಲ, ಅಲ್ಲಿ ಮಲ್ಟಿಪಲ್ ಹೋಲ್ಸ್ ಇರುತ್ತೆ, ಸರ್ಕ್ಯುಲರ್ ಹೋಲ್ಸ್ ಎಲ್ಲ. ಈವನ್ ಲ್ಯಾಪ್ಟಾಪ್ ಮೇಲೆ ಈ ರೀತಿ ಕಾಣಿಸುತ್ತಲ್ಲ. ಸೊ ಈ ಟೈಮಲ್ಲಿ ಇಂಥ ಫಿಲ್ ಪ್ಯಾಟರ್ನ ಯೂಸ್ ಮಾಡ್ಕೊತಾರೆ, ಓಕೆನಾ. ಸೊ ನೀವು ಡಿಮೆನ್ಷನ್ಸ್ನ ನೀಟಾಗಿ ಕೊಟ್ಕೊಂಡ್ರೆ ಅದು ಆಟೋಮೆಟಿಕಾಗಿ ಫಿಲ್ ಆಗುತ್ತೆ. ನಿಮಗೆ ನೀಟಾಗಿ ತೋರಿಸ್ಬೇಕು ಅಂದರೆ ನಾನೇನು ಮಾಡ್ತೀನಿ, ಈಗ ಒಂದು ಸರ್ಕಲ್ನ ತೆಗಿತೀನಿ ಸೆಂಟ್ರಲ್ಲಿ. ಡೈಮೆನ್ಷನ್ ಒಂದು 5 ತಗೊಂಡು ಸ್ಕೇಪ್ ಹೊಡೆದು ಈಗ ಇದಕ್ಕೆ ಒಂದು ಎಕ್ಸ್ಟ್ರೂಡೆಡ್ ಕಟ್ ಹಾಕ್ಬಿಡ್ತೀನಿ.
ಓಕೆನಾ. ಸೊ ಈ ಹೋಲಿಗೆ ನಾನು ಫಿಲ್ ಪ್ಯಾಟರ್ನ್ ಯೂಸ್ ಮಾಡಿದ್ರೆ ಎಂಟರ್ ಇದು ಫೇಸ್ ರೆಫರೆನ್ಸು ಫೀಚರು ಇತ್ತು. ಓಕೆ, ಈಗ ನೋಡಿ ಕರೆಕ್ಟಾಗಿ ಸೆಂಟ್ರಲ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ತಾನೆ, ಕಾಣಿಸ್ತಿದ್ಯಾ? ಈ ರೀತಿ ನೀಟಾಗಿ ಅದು ಸೆಂಟ್ರಲ್ ಕೂತ್ಕೊಳ್ಳುತ್ತೆ. 25 ಕೊಟ್ಟರೆ ಈ ರೀತಿ. ಓಕೆನಾ, ಸೇಮ್ ಥಿಂಗ್ ಕಿತ್ತುಕೊಳ್ಳುವೆ. ಇದು ಫಿಲ್ ಪ್ಯಾಟರ್ನ್. ನೀವು ಡೈಮೆನ್ಷನ್ಸ್ನ ವೇರಿ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ನೀವು ಒಳಗೆ ಹಾಕ್ಕೋಬೋದು ಅದನ್ನು. ಸೊ ಈಗ ಟೇಬಲ್ ಡ್ರಿವನ್ ಪ್ಯಾಟರ್ನ್. ಸೊ ಇದಕ್ಕೆ ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಬೇಕು. ರಿಮೆಂಬರ್, ನೀವು ಮೊದಲು ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಫೀಚರ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡಿಮೆನ್ಷನ್ ಕೊಡಬೇಕು, ಎಷ್ಟು ದೂರ ಬೇಕಪ್ಪ. ಸೊ ನಾನು ಇಲ್ಲಿಂದ ಒಂದು 20 ಹಾಕ್ಕೊತೀನಿ. ಆ ಕಡೆ ಹೋಗ್ತಿದೆಯಲ್ಲ ಅದು, -20 ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟು ಇದು ಒಂದು 15 ಹಾಕ್ಕೊತೀನಿ. ಓಕೆನಾ, ಈ ರೀತಿ ನೀವು ಹಂಗೆ ಹಾಕೊಂಡು ಹೋಗ್ತಾ ಇರ್ಬೋದು. -40, 20 ಹಂಗೆ. ಸೊ ಇದು ಟೇಬಲ್ ಡ್ರಿವನ್ ಪ್ಯಾಟರ್ನ್ ಅಂತ ಹಂಗೆ ಆಗ್ತಾ ಹೋಗುತ್ತೆ. ಜಾಸ್ತಿ ಯೂಸ್ ಆಗಲ್ಲ, ಆದರೆ ನೆನ್ಪಿಟ್ಕೊಳ್ಳಿ ಹೆಂಗೆ ಯೂಸ್ ಮಾಡಬೇಕು ಅಂತ. ಇದು ಟೇಬಲ್ ಡ್ರಿವನ್ ಪ್ಯಾಟರ್ನ್. ಓಕೆನಾ. ಸೊ ಹಂಗೆ ವೇರಿಯೇಬಲ್ ಪ್ಯಾಟರ್ನ್ ಇಲ್ಲೇ ತೋರಿಸ್ಬಿಡ್ತೀನಿ. ಇದು ವೇರಿಯೇಬಲ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೀಚರು ಇದು ಬೇಕಾಗಿರೋದು ನನಗೆ. ಕ್ರಿಯೇಟ್ ಇನ್ಸ್ಟೆನ್ಸಸ್, ಈ ಡಿಮೆನ್ಷನ್ ಮತ್ತು ಈ ಡಿಮೆನ್ಷನ್ ಇದು ಮತ್ತು ಇದನ್ನು ರೆಫರೆನ್ಸಿಗೆ ತೊಗೊತೀನಿ ಈಗ. ಓಕೆನಾ. ಈಗ ಇನ್ನೊಂದು ಬೇಕು ನನಗೆ, ಇಲ್ಲಿ ಆ್ಯಡ್ ಇನ್ಸ್ಟೆನ್ಸ್ ಅಂತ ಹಾಕ್ಕೊಳ್ಳಿ. ಈಗ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಮೆನ್ಷನ್ ಹಂಗೆ ಇರಲಿ, ಇದನ್ನು ಜಾಸ್ತಿ ಮಾಡ್ಕೊತೀನಿ, ಇದನ್ನು 20 ತಗೊತೀನಿ, ಸೊ ಇದನ್ನು 50 ಮಾಡ್ಕೊತೀನಿ, ಅಪ್ಡೇಟ್ ಹೊಡಿತೀನಿ. ಓಕೆನಾ, ಇಲ್ಲಿ ಬಂತಾ? ಸೊ ಇನ್ನೊಂದು ಇನ್ಸ್ಟೆನ್ಸ್ ತೊಗೊತೀನಿ. ಸೊ ಅದರಲ್ಲಿ ಈ ಡಿಮೆನ್ಷನ್ ಚೇಂಜ್ ಮಾಡ್ತೀನಿ, ಇದನ್ನು 4 ತೊಗೊತೀನಿ. ಸೊ ಇದನ್ನು ಒಂದು 30 ಹಾಕ್ಕೊತೀನಿ. ಇದು 30 ತೊಗೊತೀನಿ. ಈಗ ಡೈಮೆನ್ಷನ್ಸ್ ಇದು 10 ಇದೆಯಾ, ಇದನ್ನು 20 ಮಾಡ್ಕೊತೀನಿ. ಇನ್ನು ಅಪ್ಡೇಟ್ ಪ್ರಿವ್ಯೂ ಕಾಣಿಸ್ತಾ? ಒರಿಜಿನಲ್ ಸೈಜ್ ಇಷ್ಟಿತ್ತು, ನೆಕ್ಸ್ಟ್ ಇಷ್ಟು ದೊಡ್ಡದಾಗುತ್ತೆ. ಕ್ಲಿಕ್ ಓಕೆ ಹೊಡೆದ್ರೆ ಆ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ವೇರಿಯೇಬಲ್ ಪ್ಯಾಟರ್ನ್. ಅರ್ಥ ಆಯ್ತಾ? ಸೊ ಯಾವುದಾದ್ರೂ ಮಿಸ್ ಹೊಡಿತಾ ಇದ್ರಲ್ಲಿ ಈಗ ಎಲ್ಲ ಕ್ಲಿಯರ್ ಆಯ್ತಲ್ಲ? ಲೀನಿಯರ್ ಪ್ಯಾಟರ್ನ್, ಸರ್ಕ್ಯುಲರ್ ಪ್ಯಾಟರ್ನ್, ಯಾ ಇನ್ನೊಂದು ತೋರಿಸ್ತೀನಿ. ಈಗ ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ಈ ಫೋಲ್ಗಳನ್ನ ನಾನು ರಿವಾಲ್ವ್ ಮಾಡಬೇಕಪ್ಪ ಸೆಂಟ್ರಿಂದ. ಸೊ ನಾನು ಸರ್ಕ್ಯುಲರ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೆಂಟ್ರಲ್ಲಿ ಆಕ್ಸಸ್ ಇಲ್ಲ, ಹೌದಾ? ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಆಕ್ಸಸ್ ತಗೊಳುತ್ತೆ, ಅದು ಬೇರೆ ವಿಷಯ. ಸರ್ಕ್ಯುಲರ್ ಆಕ್ಸಸ್ ತಗೊಂಡ್ರೆ ಇದು ಕರೆಕ್ಟಾಗಿ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದನ್ನು ರೆಫರ್ ಮಾಡಿದರೆ ಕರೆಕ್ಟಾಗಿ ಸೆಂಟ್ರ್ ಆಕ್ಸಸ್ ರೆಫರೆನ್ಸಿಗೆ ತಗೊಳುತ್ತದು. ಆದರೆ ಒಂದೊಂದು ಟೈಮಲ್ಲಿ ನಿಮಗೆ ಈ ರೀತಿ ರೆಫರೆನ್ಸ್ ಇರುತ್ತೆ, ಅಂದರೆ ಸೆಂಟ್ರಲ್ಲಿ ಸ್ಕ್ವೇರ್ ಎಲ್ಲ ಇರುತ್ತೆ, ಸರ್ಕ್ಯುಲರ್ ರೆಫರೆನ್ಸ್ ಇರಲ್ಲ. ಆಗ ನೀವು ಆಕ್ಸಸ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಅಂತ ಟೂಲ್ ಇದೆ, ಇಲ್ಲೋಗಿ ಆಕ್ಸಸ್ ಕ್ರಿಯೇಷನ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು 2 ಮ್ಯೂಚುವಲ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೋದು, ಇದು ಮತ್ತು ಇದು. ಈ ಪ್ಲೇನ್ ಮತ್ತು ಈ ಪ್ಲೇನ್ ಸೆಲೆಕ್ಟ್ ಮಾಡಿದ್ರೆ ಸೆಂಟ್ರಲ್ಲಿ ಆಕ್ಸಸ್ ಕ್ರಿಯೇಟ್ ಮಾಡುತ್ತೆ. ಇದೊಂದು ಮೆಥಡು. ಇಲ್ಲಾಂದರೆ ಸುಮ್ಮನೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗಿ ಒಂದು ಸ್ಕೆಚ್ ಹೊಡೆದು ಸೆಂಟ್ರಲ್ಲಿ ಒಂದು ಲೈನ್ ಹಾಕಿ. ಓಕೆನಾ, ಆಕ್ಸಸ್ ಅಂತ ಹಿಂಗೆ ಒಂದು ಲೈನ್ ಹಾಕೊಳ್ಳಿ. ಸೊ ಅದನ್ನು ನೀವು ರೆಫರೆನ್ಸ್ ಎಲ್ಲ ತಗೋಬೋದು. ಎಕ್ಸಾಕ್ಟ್ಲಿ ಸೆಂಟ್ರಲ್ ಇದೆಯಾ? ಈಗ ನಾನು ಸರ್ಕ್ಯುಲರ್ ಪ್ಯಾಟರ್ನ್ ಯೂಸ್ ಮಾಡ್ತೀನಿ, ಇದನ್ನು ರೆಫರೆನ್ಸ್ ತಗೊತೀನಿ. ಹೋಲು ಇದು ಬೇಕು, ನನಗೆ 3 ಕ್ವಾಂಟಿಟೀಸ್ ಸಾಕೀಗ. ಓಕೆ, ಏನು ಚೆಕ್ ಕೊಟ್ಟಿರಿ ಹಿಂಗೆ. ಅರ್ಥ ಆಯ್ತಾ? ಸೇಮ್ ಇದಕ್ಕೂ ಕೂಡ ಹಂಗೆ ರೆಫರೆನ್ಸ್ ಆಕ್ಸಸ್ ಕ್ರಿಯೇಟ್ ಮಾಡ್ಕೋಬೇಕು, ಸರ್ಕ್ಯುಲರ್ ಆಬ್ಜೆಕ್ಟ್ಸ್ ಇಲ್ಲ ಅಂದ್ರೆ ಅಷ್ಟೇ. ಓಕೆನಾ, ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇಲ್ಲಿ? ಕ್ಲಿಯರ್ ಅಲ್ಲ? ಓಕೆ ಹಾಗಾದ್ರೆ ಓಕೆ, ಈ ಸೆಷನಲ್ಲಿ ಇಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಆಲ್, ಸ್ಟೇ ಟ್ಯೂನ್ ಗೈಸ್, ಬೈ ಎವ್ರಿವನ್.